ರಾಜ್ಯದಲ್ಲಿ ಸಾಮಾಜಿಕ ಬಹಿಷ್ಕಾರ ಅನ್ನೋದು ಇನ್ನೂ ಕೂಡ ಜೀವಂತವಾಗಿದೆ. ಯಾದಗಿರಿಯಲ್ಲಿ ಸುಮಾರು 12 ಕುಟುಂಬಗಳಿಗೆ ಬಹಿಷ್ಕಾರದ ಶಿಕ್ಷೆಯನ್ನ ಕೊಡಲಾಗಿದೆ. ಈ ಬಗ್ಗೆ ಮಾತನಾಡೋಕೆ ರಾಜು ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜು ಅವರೇ ನಮಸ್ತೆ. ಹಲೋ ನಮಸ್ತೆ. ನಮಸ್ತೆ. ಇದು ಎಷ್ಟು ವರ್ಷದಿಂದ ಈ ಕುಟುಂಬಗಳಿಗೆ ಈ ರೀತಿ ಶಿಕ್ಷೆ ಆಗ್ತಿದೆ? ಮೇನ್ ರೀಸನ್ ಏನಂತ ರಾಜು ಅವರೇ? ಮೇಡಮ್ ಅವರೇ, ಇದು ಸುಮಾರು ಹಲೋ ಹಲೋ ಮಾತಾಡಿ ರಾಜು ಅವರೇ, ಹೇಳಿ. ಮೇಡಮ್, ಇದು ಬಹಿಷ್ಕಾರ ಅಂತ ಏನಿಲ್ಲ, ಸುಳ್ಳು ಸುದ್ದಿ ಮೇಡಮ್. ಇದೆಲ್ಲ ಬಹಿಷ್ಕಾರ ಮಾಡಿಲ್ವಾ ಹಾಗಿದ್ರೆ? ಇಲ್ಲ ಮೇಡಮ್, ಇಲ್ಲ. ಮತ್ತೆ ಅವರು ಬಹಿಷ್ಕಾರಕ್ಕೊಳಗಾಗಿರುವಂತಹ ಕುಟುಂಬ ಅಂತ ಏನಿದೆಯೋ ಆ ಕುಟುಂಬಸ್ಥರೇ ಮಾತಾಡ್ತಿದ್ದಾರೆ. 8 ವರ್ಷದಿಂದ ನಮ್ಗೆ ಈ ರೀತಿ ಬಹಿಷ್ಕಾರ ಮಾಡಿದ್ದಾರೆ, ಹೆಣ್ಣು ನೋಡಕ್ ಹೋದ್ರೆ ಹೆಣ್ಣು ಕೊಡಲ್ಲ, ಬೇರೆ ಯಾವುದಕ್ಕೂ ಕೂಡ ನಮ್ಗೆ ಅಲ್ಲಿ ಅವಕಾಶ ಇಲ್ಲ ಅಂತ ಹೇಳಿ ಅವರು ಸುಳ್ಳು ಹೇಳ್ತಿದಾರ, ಹೇಗೆ ಹಾಗಿದ್ರೆ? ಅವ್ರು ಸುಳ್ಳು ಮೇಡಮ್, ಅದೆಲ್ಲ ಪ್ರಶ್ನೆ ವಿಷಯದಿಂದ ಸುಳ್ಳು ಹೇಳ್ತಾ ಇದ್ದಾರೆ ಮೇಡಮ್. 8 ವರ್ಷದಿಂದ ಅವರೇ ಮೊದಲು ಅಧ್ಯಕ್ಷ ಇದ್ರು ಮೇಡಮ್. ಅವರು ಸದಾನಂದ ಪಾಣಿಮಾತಿ ಅವರೇ ಅಧ್ಯಕ್ಷ ಇದ್ರು. ಒಂದ್ ನಿಮಿಷ ಹಾಗೆ ಸಂಪರ್ಕದಲ್ಲಿರಿ ರಾಜು ಅವರೇ. ಇದೀಗ ಬಹಿಷ್ಕಾರಕ್ಕೆ ಒಳಗಾಗಿರುವಂತಹ ಸದಾನಂದ್ ಅವರು ಕೂಡ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸದಾನಂದ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಅವ್ರ ಮಗ ಮಾತಾಡ್ತಾ ಇರೋದು. ತಂದೆಯವರಿಗೆ ಆರಾಮಿಲ್ಲ ರೀ. ಹಲೋ. ಮಾತಾಡಿ. ತಮ್ಮ ಹೆಸರು? 20 ವರ್ಷದಿಂದ ಇದ್ರ ಬಗ್ಗೆದಾಗ ಹೋರಾಟ ಮಾಡ್ಕೋತೇ ಬಂದಿದ್ದೀವ್ರಿ. ಇದ್ರಕಿನ್ನ ಮುಂಚೆ ಭೀಮಣ್ಣ ಮಿರ್ಜಿ, ಆಮೇಲೆ ಇವರು ಇನ್ನೊಬ್ರು ವ್ಯಕ್ತಿನ ಬಹಿಷ್ಕಾರ ಹಾಕಿದ್ರು. ಇದು ತಪ್ಪು ಅಂತ ನಾವು ಹೇಳಿದಾಗ ಇದ್ರ ನಿರಂತರವಾಗಿ ನಾವು ಹೋರಾಟ ಮಾಡ್ಕೋತೇ ಬಂದೀವಿ. ನಮಗೂ ಕೂಡ ಬಹಿಷ್ಕಾರ ಹಾಕಿದ್ದಾರೆ ಮೇಡಮ್. ಈಗ ಸದಾನಂದ್ ಅವ್ರ ಮಗ, ನಿಮ್ಮ ಹೆಸರು? ನಮ್ಮ ಹೆಸರು ದೇವರಾಜ್ ಪಾಣಿ. ದೇವರಾಜ್ ಅವ್ರ, ಈಗ ರಾಜು ಅವರು ಕೂಡ ನಮ್ಮ ಜೊತೆ ಲೈನ್ ಅಲ್ಲಿ ಇದ್ದಾರೆ, ಮಾತಾಡ್ತಿದ್ದಾರೆ. ಅವ್ರು ಹೇಳ್ತಿದ್ದಾರೆ ಯಾವುದೇ ಬಹಿಷ್ಕಾರ ಮಾಡಿಲ್ಲ ನಾವು ಅಂತ. ನೀವು ಹೇಳ್ತಾ ಇದ್ದೀರಿ ಬಹಿಷ್ಕಾರ ಮಾಡಿದ್ದಾರೆ, 8 ವರ್ಷದಿಂದ ಈ ರೀತಿ ಆಗ್ತಾ ಇದೆ ಅಂತ ಹೇಳಿ. ಅವರಿಗೆ ಉತ್ತರ ಕೊಡಿ ಅಥವಾ ಅವ್ರ ಹತ್ರನೇ ಪ್ರಶ್ನೆ ಕೇಳಿ ಸದಾನಂದ್ ಅವರೇ. ಇವರು ರಾಜು ಅವರೇ, ನೀವು ನಮ್ಗೆ ಯಾವುದೇ ಸಭೆ ಸಮಾರಂಭಗಳಿಗಾಗಲಿ ಮತ್ತೆ ಜೀವೇಶ್ವರ ಜಯಂತಿ, ಹನುಮ ಜಯಂತಿಗಳಿಗಾಗಲಿ ಯಾವತ್ತು ಇಲ್ಲಿವರೆಗೂ ಯಾವುದೇ 8 ವರ್ಷ ಆಯ್ತು ನಮ್ಗೆ ಕರೆದಿರೇನು? ರಾಜು ಅವರೇ ಮಾತಾಡಿ, ಅವ್ರು ಪ್ರಶ್ನೆ ಕೇಳ್ತಿದ್ದಾರೆ, ಉತ್ತರ ಕೊಡಿ ರಾಜು ಅವರೇ. ಅವ್ರೇ ಅವಾಗ ಬರ್ತಿಲ್ಲ ಮೇಡಮ್, ನಾವು ಏನು ಬಹಿಷ್ಕಾರ ಹಾಕಿಲ್ಲ ಮೇಡಮ್. ಅದು ಅವರೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಮೇಡಮ್. ಸಮಾಜದಲ್ಲಿ ಪುಸ್ತಕಗಳಾಗ್ಲಿ ನಮ್ಮ ಹೆಸರು ಏನಾರು ಮನೆಗೆ ಲಿಸ್ಟ್ ಕಳಿಸಿದ್ರೇನು? ಅವರೆಲ್ಲ 3 ವರ್ಷದಿಂದ ಲೆಕ್ಕಪತ್ರ ಕೊಟ್ಟಿಲ್ಲ, ಏನಿಲ್ಲ ಮೇಡಮ್. ಅವ್ರ ಮಾತಾ ಇದ್ರೆ ಮೇಡಮ್ ಅವರೆಲ್ಲ. ನಾವು ನಿಮ್ಮ ಲೆಕ್ಕಪತ್ರ ನೀವು ಕೇಳೋರು ಯಾರು ಅಧಿಕೃತ ವ್ಯಕ್ತಿಗಳು ಅಲ್ಲ, ನೀವು ಅಕ್ರಮ ಕೂಟ. ನೀವು ನಮ್ಮ ಹತ್ರ ಆರ್ಡರ್ ಕಾಪಿ ಇದೆ, ಎಲ್ಲ ಇದೆ, ಪೇಪರ್ ಕೊಟ್ಟು ಬನ್ನಿ ಇಲ್ಲಿ. ನಾನು ಬಹಿಷ್ಕಾರ ಬಗ್ಗೆದಾಗ ಮಾತಾಡ್ಲಿಕ್ಕೆ ನೀವು ದಾರಿ ತಪ್ಪಿಸ್ತಾ ಇದ್ದೀರಿ. ಯಾರಂದ್ರೆ ಬಹಿಷ್ಕಾರ ಹಾಕಿರೋದು? ಯಾರಂದ್ರೆ ನೀವು ಹಾಕಿದ್ರ ಇಲ್ಲೋ? ಇಲ್ಲ ಹಾಕಿಲ್ಲ, ಯಾರು ಬಹಿಷ್ಕಾರ ಹಾಕಿಲ್ಲ. ಯಾರಿಗೂ ಪುರಾವೆಗಳದಾವ, ದಾಖಲಾತಿಗಳು, ವಿಡಿಯೋ ಕ್ಲಿಪ್ಗಳು ಅದಾವ. ಪಡೀವಿ, ಅದ್ರಾಗ ನಾವು ಏನು ಗೊತ್ತು. ನಾವು ಸಂಬಂಧಪಟ್ಟ ಇಲಾಖೆಗೆ ನಾವು ಅದನ್ನ ಕೊಟ್ಟಿದ್ದೀವಿ ಈಗಾಗಲೇ. ತನಿಖೆ ನಾವು ಸ್ಟೇಟ್ಮೆಂಟ್ ಕೊಟ್ಟು ನಿನ್ನೆ ಜಡ್ಜ್ ಅವ್ರು ಬಂದ್ರೆ ನಾವು ಸ್ಟೇಟ್ಮೆಂಟ್ ಕೊಟ್ಟಿವಲ್ಲ, ಅದ್ರಲ್ಲಿ ನಾವು ಏನು ಬಹಿಷ್ಕಾರ ಹಾಕಿಲ್ಲ. ಮೇಡಮ್ ಅವರೇ, ಅಂತ ಯಾರನ್ನ ಹಾಕಿದವ್ರು ಹಾಕಿಲ್ಲ ಅಂತಾನೆ ಹೇಳ್ಬೇಕಾಗತ್ತ. ರಾಜು ಅವರೇ, ಈಗ ಅವ್ರು ಹೇಳ್ತಿದ್ದಾರೆ ಎಲ್ಲ ಡಾಕ್ಯುಮೆಂಟ್ಸ್ ಇದೆ ನಮ್ಮ ಹತ್ರ, ತಹಶೀಲ್ದಾರ್ಗೂ ಕೂಡ ದೂರು ಕೊಟ್ಟಿದ್ದಾರೆ. ಈ ರೀತಿ ಬಹಿಷ್ಕಾರ ಹಾಕೋದು ಕಾನೂನು ಪ್ರಕಾರ ತಪ್ಪಲ್ವಾ? ಜೈಲ್ ಶಿಕ್ಷೆ ಕೂಡ ಇದೆ ಇದಕ್ಕೆ, ತಮಗೆ ಗೊತ್ತಲ್ವಾ? ಇವಾಗ ತಾವು ಉಲ್ಟಾ ಮಾತಾಡ್ತಿದ್ದೀರಿ ಅನ್ನೋದು ದೇವರಾಜ್ ಅವರ ಆರೋಪ. ನೀವು ಕರೆಕ್ಟ್ ಆಗಿ ಆನ್ಸರ್ ಕೂಡ ಕೊಡ್ತಾ ಇಲ್ಲ ಅದಕ್ಕೆ ರಾಜು ಅವರೇ. ಇಲ್ಲ ಮೇಡಮ್ ಅವರೇ, ನಾವು ಏನು ಬಹಿಷ್ಕಾರ ಹಾಕಿಲ್ಲ ಮೇಡಮ್ ಅವರೇ. ಬರೀ ಇದು ನಮ್ಮ ಪರ್ಸನಲ್ ವಿಷಯದಿಂದ ಇದು ಕೇಸ್ ಮಾಡ್ತಾ ಇದ್ದಾರೆ ಮೇಡಮ್ ಅವರು. ಎಲ್ಲ ಸವಲತ್ತುಗಳಿಂದ ಅವರು ವಂಚಿತರಾಗಿದ್ದಾರಲ್ಲ, ಇದು ಹೇಗೆ ಅಂತ? ಬಹಿಷ್ಕಾರ ಹಾಕದೆ ಅವರಿಗೆ ಎಲ್ಲ ಅವಕಾಶಗಳು ಮಿಸ್ ಆಗ್ತಿದ್ಯಾ ರಾಜು ಅವರೇ? ಇಲ್ಲಿ ಕೇಳಿ ಮೇಡಮ್ ಅವರು, 2006 ಇದೇ ಕೇಸ್ ಮಾಡಿದ್ರು ಅವರು ಮೇಡಮ್ ಅವರು. ಇವಾಗ ಈ ಸಮಸ್ಯೆನ ಹೇಗ್ ಬಗೆಹರಿಸ್ತೀರಾ? ತಹಶೀಲ್ದಾರ್ ವರೆಗೂ ಕೂಡ ಹೋಗಿದೆ ಇದು. ಇಲ್ಲ, ಹಿಂದೆ ಜಡ್ಜ್ ಅವರು ಬಂದಿಲ್ಲ ಮೇಡಮ್, ಹೇಳಿದ್ರು ನಾವು ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ವಲ್ಲ ಮೇಡಮ್. ಪಿನ್ ಅವರು ಜಡ್ಜ್ ಬಂದ್ರು, 2 ಜಡ್ಜ್ ಅವರು ಬಂದಿದ್ರು, ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಡಾಕ್ಯುಮೆಂಟ್ ಕಳಿಸ್ತೀವಿ. ಎಲ್ಲ ಲಗ್ನಕ್ಕೆ ಬರ್ತಾರೆ, ಎಲ್ಲ ಬರ್ತಾರೆ, ಜೊತೆಲಿ ಬರ್ತಾರೆ, ಲಗ್ನಕ್ಕೆ ಬರ್ತಾರೆ, ಎಲ್ಲ ಬರ್ತಾರೆ, ಕಾರ್ಯಕ್ರಮ ಯೂಸ್ ಮಾಡಿ ಬರ್ತಾರೆ ಮೇಡಮ್ ಅವ್ರನ್ನ. ಓಕೆ, ದೇವರಾಜ್ ಕೊನೆಯದಾಗಿ ಏನ್ ಹೇಳ್ತೀರಿ ದೇವರಾಜ್ ತಾವು? ಮೇಡಮ್ ಅವರೇ, ಇವರು ಮಾಡಿದ್ದು ಘೋರವಾದಂತ ತಪ್ಪು. ಸಮಾನತೆ ಹಕ್ಕು ಸಮಾಜದಲ್ಲಿ ಎಲ್ಲರಿಗೂ ಇರುತ್ತ. ನಮ್ಮನ್ನು ಎಲ್ಲ ರೀತಿಯಿಂದ ನಾವು ಬಹಿಷ್ಕಾರ ಹಾಕಿದಂತದಕ್ಕ ನಾವು ಪುರಾವೆಗಳು ಇಟ್ಕೊಂಡು ನಾವು ಇದನ್ನ ಟಿವಿ ಮಾಧ್ಯಮ. ಓಕೆ, ಧನ್ಯವಾದ ದೇವರಾಜ್. ರಾಜು ಟಿವಿ9 ಜೊತೆ ಮಾತನಾಡಿದ್ದಕ್ಕೆ.